ಚೀಟಿ ವ್ಯವಹಾರದ ಚಟ, ಸಾಲದ ಸುಳಿಗೆ ಬಿದ್ದ ಇಡೀ ಕುಟುಂಬ. ತಾಯಿ ಅಕ್ಕನ ಕತ್ತು ಕೊಯ್ದ 32 ವರ್ಷದ ಯುವಕ. ಅಕ್ಕನ ಮಗನ ಕತ್ತಿಗೂ ಮಚ್ಚು. ಆತ್ಮಹತ್ಯೆಯ ದಾರಿ ಹಿಡಿದ ಇಡೀ ಕುಟುಂಬ. 5 ಲಕ್ಷ, 10 ಲಕ್ಷ, 50 ಲಕ್ಷದ ಚೀಟಿ ಜೊತೆಗೆ ಯುಗಾದಿಗೆ ಮಟನ್ ಚೀಟಿ, ದೀಪಾವಳಿಗೆ ಪಟಾಕಿ ಚೀಟಿ, ಹೀಗೆ ನಾನಾ ಚೀಟಿ ವ್ಯವಹಾರ ಮಾಡಿಕೊಂಡು ಕೋಟಿ ಕೋಟಿ ದುಡ್ಡು ನೋಡಿದವರು ಇಂದು ಮನೆಯಲ್ಲೇ ಹೆಣವಾಗಿದ್ದಾರೆ. ಚೀಟಿ ವ್ಯವಹಾರಕ್ಕೆ ಕೈ ಹಾಕಿ ಮೈ ತುಂಬ ಸಾಲ ಮಾಡಿಕೊಂಡ ಮೋಹನ್ ಗೌಡನ ಕುಟುಂಬಸ್ಥರು ಸಾವಿನ ದಾರಿ ಹಿಡಿದಿದ್ದು ಘೋರ ದುರಂತ. ಒಂದೇ ಕುಟುಂಬದ 4 ಆತ್ಮಹತ್ಯೆಗೆ ಯತ್ನಿಸಿದ ಘಟನೆ ನಡೆದಿತ್ತು ಬೆಂಗಳೂರು ನಗರದ ಹೊರವಲಯದ ಆನೇಕಲ್ ತಾಲೂಕಿನ ಮಲ್ಲೇನಹಳ್ಳಿಯಲ್ಲಿ. ಸಾಯುವ ನಿರ್ಧಾರ ಮಾಡಿದ ಕುಟುಂಬಸ್ಥರು ಮೊದಲಿಗೆ ಸೆಲ್ಫಿ ವಿಡಿಯೋ ಮಾಡಿದ್ದಾರೆ. ಬಳಿಕ ಮೋಹನ್ ಗೌಡ ತಾನೇ ತನ್ನ ಕೈಯಾರೆ ತಾಯಿ ಹಾಗೂ ಅಕ್ಕನ ಕತ್ತು ಕೊಯ್ದು ಕೊಲೆ ಮಾಡಿದ್ದಾನೆ. ಬಳಿಕ ಅಕ್ಕನ ಮಗನ ಕತ್ತು ಕೊಯ್ದು ತಾನು ಆತ್ಮಹತ್ಯೆಗೆ ಯತ್ನಿಸಿದ್ದಾನೆ. 55 ವರ್ಷದ ತಾಯಿ ಆಶಾ ಹಾಗೂ 34 ವರ್ಷದ ವರ್ಷಿತಾ ಇಬ್ಬರು ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದು, ಮೋಹನ್ ಗೌಡ ಹಾಗೂ ಆತನ ಅಕ್ಕನ ಮಗ 11 ವರ್ಷದ ಮಾಯಾಂಕ್ ತೀವ್ರವಾಗಿ ಗಾಯಗೊಂಡು ಇದೀಗ ಆಸ್ಪತ್ರೆಯಲ್ಲಿ ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತಿದ್ದಾರೆ. ನಿನ್ನೆ ಸಂಜೆ ಸಾಲಗಾರರ ಕಾಟ ತಾಳಲಾರದೆ ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ವಿಡಿಯೋ ಮಾಡಿದ್ರು. ವಿಡಿಯೋ ಗಮನಿಸಿದ ಸಂಬಂಧಿಕರು ಮನೆ ಬಳಿಗೆ ಬಂದಿದ್ದಾರೆ. ಈ ವೇಳೆ ಮನೆ ಲಾಕ್ ಆಗಿದ್ದರಿಂದ ಕೊನೆಗೆ ಮನೆಯ ಹಿಂಬಾಗಿಲಿನ ಮೂಲಕ ಸಂಬಂಧಿಕರು ಒಳಗೆ ಹೋಗಿ ನೋಡಿದಾಗ ಈ ಘೋರ ಘಟನೆ ಬೆಳಕಿಗೆ ಬಂದಿದೆ. ಸ್ಥಳಕ್ಕೆ ಬೆಂಗಳೂರು ಗ್ರಾಮಾಂತರ ಎಸ್ಪಿ ಚಂದ್ರಕಾಂತ್ ಅವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಈ ಕುರಿತು ಪ್ರತಿಕ್ರಿಯೆ ನೀಡಿದ ಅವರು, ರಾತ್ರಿ ಸುಮಾರು 10:30ರ ವೇಳೆಗೆ ಆತ್ಮಹತ್ಯೆ ಯತ್ನದ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಕೂಡಲೇ ಅತ್ತಿಬೆಲೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿದ್ರು. ಈ ವೇಳೆ ಕುತ್ತಿಗೆ ಸೀಳಿದ ಸ್ಥಿತಿಯಲ್ಲಿ ಇಬ್ಬರು ಸಾವನ್ನಪ್ಪಿರುವುದು ಕಂಡುಬಂದಿದ್ದು, ಉಳಿದ ಇಬ್ಬರನ್ನ ಸಂಬಂಧಿಕರು ಖಾಸಗಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಎಂದು ತಿಳಿಸಿದ್ದಾರೆ. ಜೈ ಭೀಮ್ ನ್ಯೂಸ್ 24x7 ಇದು ಬಹುಜನರ ನ್ಯಾಯಕ್ಕಾಗಿ.